ಒಂದಿನ ಕಾಲ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವಿಡಿಯೋ ಇಂಟರ್ವ್ಯೂ ಮಾಡಿದ್ದೀನಿ, ಆದ್ರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅವರು ಒಳ್ಳೆ ರೀತಿಲಿ ಮಾಡಿರೋದನ್ನ ತಿರ್ಚಿ, ಅಂದ್ರೆ ಅವ್ರು ಏನೇನ್ ಕೇಳಿದ್ರು ಅದು ಸಾಕ್ಷಿ ಎಲ್ಲಾಗಿ ನನ್ಗೆ ಮಾಡಿರ್ತಾರೆ. ಅಂದ್ರೆ ತುಂಬಾ ಬಯ್ಯ ತರದ್ ಮಧ್ಯೆ ಆಡ್ ಮಾಡಿ ಆ ತರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲ್ ಅಲ್ಲಿ ಶೂಟ್ ಮಾಡಿರ್ತಾರೆ. ಆದ್ರೆ ಅವರು ಎಡಿಟ್ ಮಾಡಿ ಹಾಕದ ರೀತಿ ಬಂದು ತುಂಬಾ ವಲ್ಗರ್ ಆಗಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಅದಾಗ್ತಿದಂಗೆ ಒಂದು ಫಂಕ್ಷನ್ ಅಲ್ಲಿ ಇಬ್ರು ಒಂದೇ ವೇದಿಕೆ ಹಂಚ್ಕೊಳ್ತೀವಿ. ಆ ಟೈಮಲ್ಲಿ ನಾನು ವೇದಿಕೆಗೆ ಮೇಲ್ ಹೋದಾಗ ಎಲ್ಲ ಹರ್ಷ 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 ಅಂತ ಖುಷಿಗೆ ನನ್ನ ಕೂಗ್ತಾರೆ. ಅಂದ್ರೆ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ, ಫ್ಯಾನ್ ತರ ಕೂಗ್ತಾರೆ. ಅದು ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿಗೆ. ಇವ್ರು ಅದಕ್ಕೆ ಅಲ್ಲಿ ಮೈಕ್ ಎತ್ಕೊಂಡು ಬಿಡ್ರೋ ಆಗ್ಲೇ ಎಲ್ಲ ಫುಲ್ ರೋಸ್ಟ್ ಆಗ್ಬಿಟ್ಟವನೆ, ಇನ್ನು ಎಷ್ಟು ರೋಸ್ಟ್ ಮಾಡ್ತಿರೋ ಬಿಡ್ರು ಅಂತ ಒಂದು ಕೇವಲವಾಗಿ ಮೈಕ್ ಎತ್ಕೊಂಡು ಮಾತಾಡ್ತಾರೆ. ಅವತ್ತು ನಾನು ಏನು ಮಾತಾಡದೆ ನಕ್ಕೊಂಡು ಅದನ್ನು ಸ್ವೀಕರಿಸ್ತೀನಿ. ಅದಾಗ್ತಿದಂಗೆನೆ ಒಂದು ಲೇಡಿ ಕಾಲ್ ಮಾಡ್ತಾರೆ ನಂಗೆ, ತುಂಬಾ ವರ್ಷದಿಂದ ಪರಿಚಯ. ಅವರೊಂದು ಸ್ಕ್ರೀನ್ ಶಾಟ್ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ನೋಡಿ ನನಗೆ ಇವ್ರ ಮೇಲೆ ಸಿಟ್ಟು ಬರುತ್ತೆ. ಅಂದ್ರೆ ಯಾವ ತರ ಮೆಸೇಜ್ ಅಂದ್ರೆ, ಅವ್ರಿಗೆ 5 years ಇಂದ ಅವ್ರಿಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೆಟ್ಟ ಫ್ಲರ್ಟ್ ಮಾಡಕ್ ಹೋಗಿ ಬೈಸ್ಕೊಂಡಿರೋದು. ಆಮೇಲೆ ಬಂದು ನನ್ನ ಬಗ್ಗೆ ಸತೀಶ್ ಫ್ರಾಡ್, ಯಾಕೆ ಅವನ್ನ ಬೆಳೆಸ್ತೀಯ, ಅವ್ರದ್ಯಾಕೆ ಇಂಟರ್ವ್ಯೂ ಮಾಡ್ತೀರಾ, ನೀವು ಮಾಡಬೇಡಿ ಎಂದಾಗ ಆ ಲೇಡಿ ಹೇಳ್ತಾರೆ, ಹಂಗೆ ನನಗ್ ಬುದ್ಧಿ ಹೇಳೋನು ನೀನ್ ಯಾಕೆ ಅವ್ರದ್ದೇ ಬೋಣಿ ಮಾಡಿ ನಿನ್ ಯೂಟ್ಯೂಬ್ ಚಾನಲ್ ಹಾಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರದ್ದು ಅವಮಾನ ಮಾಡಕ್ಕೋಸ್ಕರ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿರೋದು, ಅವ್ರನ್ನ ಬೆಳೆಸಕ್ಕೋಸ್ಕರ ಅಲ್ಲ, ಅವ್ರನ್ನ ತುಳಿಯಕ್ಕೋಸ್ಕರ ಅಂತ. ಅದೇ ಸಾಲೆ ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ನಂದು ತುಂಬಾ ವೈರಲ್ ಆಗ್ತಾ ಇರೋದ್ರಿಂದ ಅವರು ಸಹಿಸಕ್ ಆಗದೆ ಜಲಸ್ಗೆ ಹೊಟ್ಟೆ ಊರಿಗೆ ಆತರ ಹೇಳಿರ್ತಾರೆ. ಆ ಕಾರಣದಿಂದ ನನಗೆ ಬೇಜಾರಾಗುತ್ತೆ. ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇನ್ನೊಂದು ಲೇಡಿಗೆ ಕಾಲ್ ಮಾಡಿ, ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫೋನ್ ಇರುತ್ತೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಫಸ್ಟ್ ಕಾಲ್ ಅಲ್ಲೇ ನೀವು ನೇಕೆಡ್ ಆಗಿ ವಿಡಿಯೋ ತೋರಿಸಿ ಅಂತ ಕಾಲ್ ಮಾಡಿದ್ದಾರೆ. ಇನ್ವಾಲ್ವ್ ಮಾಡಬೇಡಿ, ನಾನು ಅದ್ರದ್ದು ಏನ್ ಸಾಕ್ಷಿ ಬೇಕು ಆ ಲೇಡಿಗಳಿಗೆ ಈಗ ಕಾಲ್ ಮಾಡ್ಬಿಟ್ಟು ಅವ್ರ ಬಾಯಿಂದಾನೆ ಹೇಳ್ಸಬಲ್ಲೆ ಇಷ್ಟು ಜನದ ಮುಂದೆ. ಇದು ಒಂದು ಸೆಕೆಂಡ್. ಇದೆಲ್ಲ ಗೊತ್ತಾದ ಮೇಲೆ ನಾನೇನ್ ಮಾಡಿದೆ, ರಜತ್ ಅವ್ರ ಆಫೀಸಲ್ಲಿ ಏನೇನ್ ಇಂಟರ್ವ್ಯೂ ಮಾಡಿದ್ರು, ಏನೇನ್ ನಾನು ಸಾಕ್ಷಿ ಒದಗಿಸ್ದೆ ಅದ್ರ ಬಗ್ಗೆ ಹೇಳ್ಬಿಟ್ಟು, ಅವ್ರು ನನ್ನ ರೋಸ್ಟ್ ಮಾಡಕ್ ಕರ್ಸಿದ್ರು ಅವಮಾನ ಮಾಡಕ್ಕೆ, ನಾನೇ ಅವ್ರಿಗೆ ಪ್ರೂಫ್ ಎಲ್ಲ ಕೊಟ್ಟು ಅವ್ರದ್ದು ಬೇವ್ರು ಇಳಿಸ್ಬಿಟ್ಟೆ ಅಂತ. ಅವಾಗ ಏನಾಯ್ತು, ಒಂದು ಕೆಟ್ಟದಾಗಿ ಒಂದು ಕಟ್ ಮಾಡಿಬಿಟ್ಟು ಅವರು ಅದರಲ್ಲಿ ಹಾಕಿರ್ತಾರೆ. ತಿರ್ಗಾ ಅದನ್ನ ಬೇವ್ರಿಳಿಸ್ಬಿಟ್ಟಿದ್ದಕ್ಕೆ ತಿರ್ಗಾ ಅಮ್ಮ ಅಕ್ಕ ಅಂತ ಬೈಯೋದು ಒಂದು ವಿಡಿಯೋ ಆಡ್ ಮಾಡಿ ಹಾಕಿರ್ತಾರೆ. ಅದಕ್ಕೆ ನಾನು ಆರ್ಟ್ ಸಿಂಬಲ್ ಹಾಕ್ತೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆರ್ಟ್ ಸಿಂಬಲ್ ಅಂದ್ರೆ ಥ್ಯಾಂಕ್ ಯು ಅಂತ. ಅಂದ್ರೆ ಇವರು ಕೊಲೆ ಬೆದರಿಕೆ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ನಿನ್ನ ಹಾರ್ಟ್ ನ ಕಿತ್ತು ಕೈಮಾ ಮಾಡ್ಬಿಟ್ಟು ಹಳ್ಳ ತೆಗೆದು ಊತ್ ಬಿಡ್ತೀನಿ ಹಂಗೆ ಹಿಂಗೆ ಅಂತ ವಾಯ್ಸ್ ಮೆಸೇಜು, ವಾಟ್ಸ್ಆಪ್ ಮೆಸೇಜು, ಇನ್ಸ್ಟಾಗ್ರಾಮ್ ಮೆಸೇಜು, ಎಲ್ಲಾ ಕಡೆಯಿಂದ ಅವರು ಮೆಸೇಜ್ ಮಾಡ್ತಾರೆ. ಕಂಪ್ಲೇಂಟ್ ಆಗಿದೆ, ಏನಾಗಿದೆ? ಧನರಾಜು, ವಿನಯ್ ಇವರು ರಜತ್ ಮೇಲೆ ಕೇಸ್ ಹಾಕಿದ್ದೀನಿ. ಪೊಲೀಸರು ಆಕ್ಷನ್ ಫುಲ್ ಸಾಕ್ಷಿ ಸಮೇತ ಪೆನ್ ಡ್ರೈವ್ ಅಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಅದು 2 hours ವಿಡಿಯೋ ರೆಕಾರ್ಡ್ ಮಾಡಿ ಅವ್ರ ಮುಂದೆನೆ ಎಲ್ಲ ತೋರಿಸಿ ಮಾಡಿ ಒಂದು ಪ್ರೊಫೆಷನಲ್ ಆಗಿ ಮಾಡಿ.